ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. 2 ಎಕರೆ ಒಂದು ತೆಂಗಿನ ತೋಟ ಮತ್ತು ಅರೇಕನೆಟ್ಟು ಅಡಿಕೆ ಗಿಡ ಹಾಕಿರೋಂಥ ಒಂದು ಸೂಪರ್ ಆಗಿರೋ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. 2 ಎಕರೆ ಇದೆ, 2 ಎಕರೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. 60 ಕೋಕೋನಟ್ ಇದೆ ಹತ್ತತ್ರ, ಮತ್ತು 400 ಅರೇಕನೆಟ್ ಗಿಡನ ನೋಡಿ ಕಾಣ್ತಾ ಇದ್ದಾರೆ ವೀಡಿಯೋಲಿ. ಆ ರೀತಿ ಅರೇಕನೆಟ್ ಗಿಡ ಹಾಕಿದ್ದಾರೆ. ಎಂಟರ್ ಲ್ಯಾಂಡು ಸುತ್ತ ಫೆನ್ಸ್ ಆಗಿದೆ, ಡ್ರಿಪ್ ಇರಿಗೇಷನ್ ಆಗಿದೆ, ಒಂದು ಬೋರ್ ಇದೆ, ಸೂಪರ್ ನೀರು ನೋಡಿ. ಫಲ ಹೇಗಿದೆ ನೋಡಿ. ಈ ರೀಸೆಂಟಾಗೆಲ್ಲ ಕಾಯಿ ಕಿತ್ತು ಮಾರಿದ್ದಾರೆ, ಆದರೂ ಎಳ್ನೀರು ಹೆಂಗಿದೆ ಅಂದರೆ ಸಖತ್ತಾಗಿದೆ ನೋಡಿ. ದಯವಿಟ್ಟು ಗಮನಿಸಿ. 2.5 ಕಿಲೋಮೀಟ್ರು ಮಡ್ ರೋಡಿಂದ ಬರಬೇಕಾಗುತ್ತೆ. 2.5 ಕಿಲೋಮೀಟ್ರ್ ಫ್ರಮ್ ಟಾರ್ ರೋಡಿಂದ 2.5 ಕಿಲೋಮೀಟ್ರ್ ಒಳಗಡೆ ಮಡ್ ರೋಡಲ್ಲಿ ಬರಬೇಕು. 15 ಕಿಲೋಮೀಟ್ರ್ ಫ್ರಮ್ NH, 35 ಕಿಲೋಮೀಟ್ರ್ ಫ್ರಮ್ ನಂಜನಗೂಡು. ಇದು ಚಾಮರಾಜನಗರ ನಂಜನಗೂಡು ಮಧ್ಯ ಭಾಗದಲ್ಲಿ ಬರುತ್ತೆ. 25 ಕಿಲೋಮೀಟ್ರ್ ಆಗುತ್ತೆ ಚಾಮರಾಜನಗರದಿಂದ. 50 ಕಿಲೋಮೀಟ್ರ್ ಆಗುತ್ತೆ ಫ್ರಮ್ ಮೈಸೂರಿಂದ. 175 ಕಿಲೋಮೀಟ್ರ್ ಫ್ರಮ್ ಬೆಂಗಳೂರು. ವಿಡಿಯೋದಲ್ಲಿ ನೋಡ್ತಿರ್ಬೋದು ತೆಂಗಿನ ಮರ ಫಲ ಹೆಂಗೆ ಬಿಟ್ಟಿದೆ ಅಂದರೆ ದ್ರಾಕ್ಷಿ ಗೊಂಚಲಂಗಿದೆ. ಫಲ ಈಗ ತುಂಬಾ ಚೆನ್ನಾಗಿದೆ ಫಲ. ಒಂದು ಒಳ್ಳೆ ಲೊಕೇಶನ್ ಇರೋವಂಥ ಲ್ಯಾಂಡು, ಪ್ರಶಾಂತವಾಗಿದೆ ಲೊಕೇಶನು. ಆದರೆ 2.5 ಕಿಲೋಮೀಟ್ರು ಮಡ್ ರೋಡಲ್ಲಿ ಬರಬೇಕು ನೋಡಿ. ದೊಡ್ಡ ದೊಡ್ಡ ಕಂಪ್ನಿಗಳು ಅಡ್ವರ್ಟೈಸ್ ಮಾಡ್ತಾರೆ ನೋಡಿ, ಕಂಡೀಷನ್ ಸಪ್ಲೈ ಅಂತ. ಆ ರೀತಿ ಸಣ್ಣದಾಗಿ ಬರೋದಿಲ್ಲ, ದೊಡ್ಡದಾಗೆ ಬರೋದು ತೋರಿಸಿದ್ದೀನಿ. ಪ್ರತಿಯೊಂದು ಡೀಟೇಲ್ಸ್ನು ದಯಮಾಡಿ ಅಬ್ಸರ್ವ್ ಮಾಡಿ, ಆಮೇಲೆ ನೀವು ಡಿಸೈಡ್ ಮಾಡಿ. ಇದು ಪರ್ಚೇಸ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಜನರಲ್ ಪ್ರಾಪರ್ಟಿ, ಮೊದಲಿದ್ದವರು ಕೂಡ ಜನರಲ್ಲೇ, ಈ ಪರ್ಚೇಸ್ ಮಾಡಿರೋರು ಕೂಡ ಜನರಲ್ಲೇ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಡಾಕ್ಯುಮೆಂಟ್ಸು ನಿಮ್ಗೆ ಏನು ಬೇಕು ಲೀಗಲ್ಗೆ ನಾವು ಒದಗಿಸಿ ಕೊಡೋಣ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ರೆಡ್ ಸೈಲ್ ಇದೆ, ತುಂಬಾ ಚೆನ್ನಾಗಿದೆ. ದಯಮಾಡಿ ಪೂರ್ತಿ ವಿಡಿಯೋ ನೋಡಿ, ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತೇನೆ. ಅದಕ್ಕಿಂತ ಮೊದಲು ತಮ್ಮಲ್ಲಿ ಒಂದು ವಿಚಾರನ ಅಂದರೆ ಒಂದು ಬೈಯರು ನಮ್ಮ ಬಗ್ಗೆ ಕೊಟ್ಟಿರೋ ರಿವ್ಯೂನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. 6 ತಿಂಗಳಿಂದ 1 ಎಕರೆ 23 ಗುಂಟೆ ಒಬ್ಬ ಮೈಸೂರನ್ನು ಹೊಸ್ತ ಸರ್ ಅವ್ರಿಗೆ ಜಮೀನು ಕೊಡಿಸಿದ್ದೆ. ಅವ್ರಿಗೆ ನಾನು ಹೇಳಿದ್ದೆ ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ಎಲ್ಲ ರೀತಿ ಹೆಲ್ಪ್ ನಿಂತ್ಕೊಂಡು ಮಾಡಿಕೊಡ್ತೀನಿ ಅಂತ. ಅದರಂತೆ ಮಾಡಿದ್ದೀನಿ. ಬೋರು, ಫೆನ್ಸು, ಎಲೆಕ್ಟ್ರಿಸಿಟಿ ಪ್ರತಿಯೊಂದು ಕೂಡ ನಿಂತ್ಕೊಂಡು ನಾನು ಮಾಡಿಕೊಟ್ಟಿದ್ದೆ. ಅದೊಂದು ಖುಷಿ ಇದೆ. ಅವರು ಕೂಡ ತುಂಬ ವಿಶ್ವಾಸಿಯಾಗಿದ್ದರು, ಅದರಿಂದ ನಿಂತ್ಕೊಂಡು ಮಾಡಿದ್ದೀವಿ. ಅದಕ್ಕೋಸ್ಕರ ಅವರು ಒಂದು ವೀಡಿಯೋ ಮಾಡಿಕೊಡ್ತೀನಿ ರಿವ್ಯೂಗೆ ನಿಮಗೋಸ್ಕರ ಅಂತ ಹೇಳಿದರು. ಜಮೀನು ಹತ್ರನೇ ಹೋಗಿ ವೀಡಿಯೋ ಮಾಡಿದ್ದಾರೆ. ದಯಮಾಡಿ ವೀಡಿಯೋನ ಪೂರ್ತಿ ನೋಡಿ. ಅವ್ರು ಏನು ಹೇಳಿದ್ದಾರೆ ದಯವಿಟ್ಟು ನೋಡಿ. ನಮಸ್ತೆ, ನನ್ನ ಹೆಸರು ವತ್ಸ ಅಂತ. ನನಗೆ ಜಮೀನ ಬಂದು ಶ್ರೀನಿವಾಸ್ ಅವರೇನೆ ಪರ್ಚೇಸ್ ಮಾಡಿಕೊಟ್ಟಿದ್ರು. ಸೊ ನನಗೆ ಇವ್ರು ಹೇಗೆ ಪರಿಚಯ ಆದರು ಅಂತ ಹೇಳಿದ್ರೆ ಯೂಟ್ಯೂಬಿಂದ ಪರಿಚಯ ಆದರು. ನಾನು ಸುಮಾರು ಜನ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಪೋಸ್ಟ್ಗಳು ಹಾಕಿದ್ರು. ಸೊ ಸುಮಾರು ಆ್ಯಕ್ಚುಲಿ ಓಡಾಟ ಮಾಡಿದೆ, ಎಲ್ಲ ಮಾಡಿದೆ. ಯಾರೂ ನನಗೆ ಅಂತ ಅಂದರೆ ಏನಂತ ಹೇಳೋದು, ಪರ್ಚೇಸಿಂಗ್ ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿ ಹೇಳ್ತಾರೆ, ಆದರೆ ಅದ್ರ ಹೋಗಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಕರೆಕ್ಟಾಗಿ ಯಾವುದೂ ಸೆಟ್ ಆಗ್ತಿರ್ಲಿಲ್ಲ. ಸೊ ಶ್ರೀನಿವಾಸ್ ಅವರು ನನಗೆ ಸಿಕ್ಕಾದ್ಮೇಲೆ ನನಗೆ ಎಲ್ಲ ಒಂದೊಂದಾಗಿ ಒಳ್ಳೇದಾಗ್ತಾ ಬಂತು. ಅವರು 1-2-3 ಜಾಗ ತೋರಿಸಿದ್ರು. ಆಮೇಲೆ ನಮ್ಮ ಹತ್ರನೂ ಕೇಳಿದ್ರು, ನೀವು ಯಾವ ಥರ ಆ್ಯಕ್ಚುಲಿ ಬಯಸ್ತಾ ಇದ್ದೀರಾ, ಏನು ಅಮೌಂಟಲ್ಲಿ, ಯಾವ ಬಜೆಟಲ್ಲಿ ನೀವು ನೋಡ್ತಾ ಇದ್ದೀರಾ. ಅದನ್ನು ನೋಡಿದಾಗ ಕ್ಲೀನಾಗಿ ಅವ್ರು ಕೇಳಿಕೊಂಡ್ರು, ನಾವು ಕ್ಲೀನಾಗಿ ಹೇಳಿದ್ವಿ. ಅದು ತಕ್ಕಂತೆ ಆ್ಯಕ್ಚುಲಿ ನಮ್ಮ ಬಜೆಟ್ಗೆ ತಕ್ಕಂತೆ ಅಲ್ಲಿ ರೋಡ್ಗೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮಡ್ ರೋಡಲ್ಲಿ ಬರಬೇಕಾಗತ್ತೆ ಸರ್. ಅದು ಓಕೆನಾ ಅಂತ ಕೇಳಿದ್ರು. ಆಯಿತು ಸರ್ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ತೋರಿಸಿದ್ದಕ್ಕೆ ನಮಗೆ ಈ ಲ್ಯಾಂಡು ಆಯಿತು. ಇನ್ನೊಂದೇನು ಅಂದರೆ ಟ್ರಸ್ಟ್ ವರ್ತಿ. ನೀವು ಆ್ಯಕ್ಚುಲಿ ನಂಬಿಕೆಯಿಂದ ನೀವು ಕೈ ಜೋಡಿಸ್ಬೋದು ಅವ್ರ ಜೊತೆ. ಎಲ್ಲ ಡೈರೆಕ್ಟಾಗಿ ಕೂರಿಸ್ತಾರೆ ಪಾರ್ಟಿ ಹತ್ರ, ನೀವೇ ಕೂತ್ ಮಾತಾಡ್ಬೋದು. ಇನ್ನೊಂದೇನು ಅಂದರೆ ಈ ಡಬಲ್ ಗೇಮ್ ಮಾಡೋದು, ಮತ್ತು ಒಂದು ಮಾತು ಹೇಳೋದು ಇನ್ನೊಂದು ನಡೆಯೋದು, ಅದೆಲ್ಲ ಇಲ್ಲವೇ ಇಲ್ಲ. ನೀವು ಕರೆಕ್ಟಾಗಿ ಡೈರೆಕ್ಟಾಗಿ ಕೂರಿಸ್ತಾರೆ, ನೀವು ಮಾತಾಡಿ ನೀವಾಗೆ ಆ್ಯಕ್ಚುಲಿ ರೇಟ್ನ ನೆಗೋಷಿಯೇಷನ್ ಮಾಡ್ಕೋಬೋದು. ನನಗೆ ಆ್ಯಕ್ಚುಲಿ ಸುಮಾರು ಒಂದು 10-15 ಜನರನ್ನು ನೋಡಿದ್ದೀನಿ. ಅದರಲ್ಲಿ ನನಗೆ 100% ಟ್ರಸ್ಟ್ ವರ್ತಿಯಾಗಿ ಕೆಲಸ ಮಾಡಿಕೊಟ್ಟಿದ್ರು. ಅದಾದ್ಮೇಲೆ ನಂತರ ಇವರು ಬಂದು ಸಿಟ್ಟಿಂಗ್ ಕೂರ್ಸೋದು ಮಾತ್ರ ಅಲ್ಲ, ನೆಕ್ಸ್ಟ್ ನಿಮ್ಮ ಜೊತೆಗೇನೆ ಇರ್ತಾರೆ. ರಿಜಿಸ್ಟ್ರೇಷನ್ ಮಾಡೋದಕ್ಕೂ ಜೊತೆಲೇ ಇರ್ತಾರೆ. ಇಲ್ಲ ನಿಮಗೆ ಈಗ ಸ್ಟೋನ್ ಫೆನ್ಸಿಂಗ್ ಮಾಡಿಸ್ಬೇಕು, ಇಲ್ಲ ಬೇರೆ ಏನೋ ಗೇಟ್ ಏನಾದ್ರು ಮಾಡಿಸ್ಬೇಕು, ಇಲ್ಲ ನಿಮಗೆ ಏನಾದ್ರು TC ಹಾಕಿಸ್ಬೇಕು, ಎಲ್ಲದಕ್ಕೂ ಅವ್ರ ಕೈ ಜೋಡಿಸ್ತಾರೆ. ನನಗೂ ಆ್ಯಕ್ಚುಲಿ ಏನು ಮಾಡಿದ್ರು TCಗೆ ಬಂದ್ಬಿಟ್ಟು ಅವ್ರನ್ನೇ 100% ನಂಬಿದೆ. ಮತ್ತು ಕಮ್ಮಿಗೂ ಆಯಿತು, ಸುಮ್ಮನೆ ಎಲ್ಲ ಹೇಳೋದು ಇದೆಲ್ಲ ಕಮ್ಮಿಗೇನೆ ಮಾಡಿಕೊಟ್ರು. ಮತ್ತು ಜೊತೆಗೆ ಇನ್ನೊಂದು ಏನಂದರೆ ಟ್ರಸ್ಟ್ ವರ್ತಿ. ನಿಮಗೆ ಬೇರೆಯವ್ರನ್ನ ನಂಬಿ ಎಲ್ಲ ಮಾಡೋಕ್ಕೆ ಬದಲು ಇವ್ರನ್ನ ನೀವು ನಂಬೋದು 100%. ಆ ಥರ ಕೆಲಸನೂ ಜೋಡಿಸಿ ಎಲ್ಲ ಕೈ ಮಾಡಿಕೊಡ್ತಾರೆ.
ಅದಾದ ನಂತರ ರಿಜಿಸ್ಟ್ರೇಷನ್ಗೂ ಅಷ್ಟೇ ಜೊತೆಗೆ ಇರ್ತಾರೆ. ನಿಮಗೆ ನಿಮ್ಮ ಆಕ್ಚುಲಿ ಎಲ್ಲೂ ನಿಮಗೆ ತಲೆ ಬಾಗ್ಸಕ್ಕೆ ಬಿಡಲ್ಲ, ಎಲ್ಲ ಕಡೆನೂ ಅವ್ರ ಜೊತೆಲಿ ಇದ್ದು, ನೀವು ಅಷ್ಟೇ ಮತ್ತೆ ಕೊಂಡ್ಕೊಳ್ಳೋರು ಅಷ್ಟೇನೆ ಮತ್ತೆ ಸೇಲ್ ಮಾಡೋರು ಅಷ್ಟೇ, ಇಬ್ಬರಿಗೂ ಬಂದ್ಬಿಟ್ಟು ಕ್ಲೀನಾಗಿ ಡಾಕ್ಯುಮೆಂಟ್ಸ್ ಒದಗಿಸಿ ಕ್ಲೀನಾಗಿ ಮಾಡಿಸ್ಕೊಡ್ತಾರೆ. ಬೋರಲ್ಲೂ ಆಕ್ಚುಲಿ ಇಲ್ಲಿ ಅಕ್ಕಪಕ್ಕ ನೋಡಿದೆ ನಾ ಸ್ಟಾರ್ಟಿಂಗ್ ಬಂದಾಗ, ಅವಾಗ ಎದುರುಗಡೆನೂ ಇತ್ತು ಪಕ್ಕದಲ್ಲೂ ಇತ್ತು, ಒಂದು ಭರವಸೆ ಇತ್ತು ಬೋರಲ್ಲಿ ಇಲ್ಲಿ ಸಿಗತ್ತೆ ಏನು ತೊಂದರೆ ಆಗಲ್ಲ ಅಂತ. ಅದು ತಕ್ಕಂತೆ ನಾನು ನೋಡಿ ಜಾಗದಲ್ಲಿ 2 ಪಾಯಿಂಟು ಅದನ್ನು ಅಷ್ಟೇ ಶ್ರೀನಿವಾಸ್ ಅವರೇನೆ ಮಾಡಿಸ್ಕೊಟ್ರು ನನಗೆ, ಪಾಯಿಂಟು ಹುಡ್ಕೋರು. ಅದು ತಕ್ಕಂತೆ ಎರಡರಲ್ಲೂ ಚೆನ್ನಾಗಿ ಬಂತು. ಅಂದ್ರೆ ಫಸ್ಟ್ ಮಾಡಿದ್ರಲ್ಲಿ 1.5 ಇಂಚು 2 ಇಂಚ್ ಬಂತು, ಎರಡನೇ ಸತಿ ಮಾಡಿದ್ರಲ್ಲಿ 3 ಇಂಚ್ ಮೇಲೆ ಬಂತು ನೀರು. ಎಲ್ಲದಕ್ಕೂ ನಿಮಗೆ ಜೊತೆಲಿ ಇರ್ತಾರೆ ಅವರು, ನೀವು 100% ಅವ್ರನ್ನ ನಂಬೋದು, ಯಾವುದಕ್ಕೂ ನಿಮ್ಗೆ ಇದಿಲ್ಲ. ಅವರೇ ಹೇಳ್ಬಿಡ್ತಾರೆ ಡಾಕ್ಯುಮೆಂಟ್ ಯಾವ್ದಾರು ಸರಿ ಇಲ್ಲ ಅಂದ್ರೆ, ಇಲ್ಲ ಸರ್ ಅದು ನಾನು ತೋರ್ಸಕ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡೋಗಿ ತೋರ್ಸೋದೆಲ್ಲ ಬಂದ್ಬಿಟ್ಟು ಡಾಕ್ಯುಮೆಂಟ್ನ ವೆರಿಫೈ ಮಾಡಿ ಅದಾದ ನಂತರನೇ ಅವರು ನಿಮ್ಗೆ ಎಲ್ಲ ತೋರ್ಸಕ್ ಬರೋದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು 100% ಅವ್ರು ನನಗೆ ಒಳ್ಳೇದು ಮಾಡಿಕೊಟ್ರು. ಸೊ ನಾನು ಆಕ್ಚುಲಿ ಯಾವಾಗಲೂ ಅವ್ರಿಗೆ ಒಳ್ಳೆ ಫ್ರೆಂಡ್ ಆಗಿ ಲೈಫ್ ಆಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅದು ನನಗೂ ಜೊತೆಲಿ ಇರ್ತಾರೆ. ನಿಮಗೆ ಆಕ್ಚುಲಿ RTC ರಿಜಿಸ್ಟರ್ ಮಾಡೋದ್ರಿಂದ ಹಿಡಿದು, RTC ಮಾಡೋದ್ರಿಂದ ಹಿಡಿದು, ನಿಮಗೆ TC ಮಾಡೋದ್ರಿಂದ ಹಿಡಿದು, ಸ್ಟೋನ್ ವರ್ಕ್ ಫೆನ್ಸಿಂಗ್ ಮಾಡೋದ್ರಿಂದ ಹಿಡಿದು ಎಲ್ಲಾನು ನೀಟಾಗಿ ಅವ್ರು ಮಾಡಿಕೊಡ್ತಾರೆ. ಅದೂ ಅಷ್ಟೇ, ಏನು ಅಂತ ಹೇಳಿದ್ರೆ ಅವ್ರು ಏನು ಕೇಳಲ್ಲ, ಬಟ್ ನೀವಾಗೆ ಮನ್ಸಾಗಿ ಇದು ಮಾಡಿಕೊಡ್ಬೇಕಷ್ಟೇ. ನಾನು ಬಂದು ಅಲ್ಲಿ ಮಾಡಿಕೊಟ್ಟೆ ಇದು ಮಾಡಿಕೊಟ್ಟೆ ಅಂತ ಹೇಳ್ಬಿಟ್ಟು ಅವ್ರಿಗೆ ದುಡ್ಡು ಕೇಳಕ್ಕೆ ಹೋಗಲ್ಲ. ಆದರೆ ನೀವಾಗಿ ತಿಳ್ಕೊಂಡು ಅದು ಸ್ವಲ್ಪ ಅವ್ರಿಗೆ ಇದು ಮಾಡಬೇಕಾಗತ್ತೆ. ಸೊ ನಿಮಗೆ ಏನಂತ ಹೇಳೋದು, ಒಂದ್ಸತಿ ನೀವು ಅವ್ರನ್ನ ಮೀಟ್ ಮಾಡಿ ನೀವೊಂದು ಪ್ರಾಪರ್ಟಿ ನೋಡಿ ಅದು ನಿಮಗೆ ಗೊತ್ತಾಗತ್ತೆ ಅವ್ರು ನೋಡಿದಾಗ. ಸೊ ಅಷ್ಟು ಹೇಳಕ್ಕೆ ಬಯಸ್ತೀನಿ. ಬಟ್ ನನಗೆ ಪ್ರಾಪರ್ಟಿ ಕೊಡಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಅವ್ರ ಹತ್ರ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ. ಜಮೀನು ಬಗ್ಗೆ ಹೇಳಬೇಕು ಅಂದರೆ, ಓನರ್ ಹೇಳ್ತಿರೋದು ಇದು ಪ್ರೈಸು 26 ಲಕ್ಷ ಪರ್ ಎಕರೆ ಹೇಳ್ತೀನಿ, ಫೈನಲ್ಲೇ 25 ಲಕ್ಷ ಅಂತ ಹೇಳಿದ್ದಾರೆ, ಅದಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಪ್ರಕಾರ 25 ಲಕ್ಷ ಪರ್ ಎಕರು, ಈ ತೋಟ 25 ಲಕ್ಷಕ್ಕೆ ವರ್ತ್ ಅಂದ್ಕೊಳ್ತೀನಿ. ಯಾಕಂದರೆ ಈ ಕಾಲದಲ್ಲಿ 25 ಲಕ್ಷಕ್ಕೆ ಖಾಲಿ ಲ್ಯಾಂಡ್ ಸಿಗೋದು ಕಷ್ಟ, ತೋಟ ಕೊಡ್ತಾಯಿದ್ದಾರೆ, ತುಂಬಾ ಚೆನ್ನಾಗಿದೆ. ಕಾರಣ ಏನಂತಂದರೆ 2.5 ಕಿಲೋಮೀಟ್ರು ಮಡ್ ರೋಡ್ ಇರೋದ್ರಿಂದ ಈ ರೇಟು. ಇದೇ ಜಮೀನು ಟಾರ್ ರೋಡ್ಲಿದ್ರೆ 40 ಲಕ್ಷ, ದಯವಿಟ್ಟು ಗಮನಿಸಿ. ಅದರಿಂದ ನೇರ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ, ಅವರೇ ರೇಟ್ ಫೈನಲ್ ಮಾಡ್ತಾರೆ. ನಮ್ಮದು 2% ಕಮಿಷನ್ ಇರ್ತದೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಲ್ಯಾಂಡ್ ನೋಡಿದ್ರು ಡೈರೆಕ್ಟ್ ಓನರ್ ಸೀಟಿಂಗ್, ನಾವು ಫಸ್ಟೇ ಪಾರ್ಟಿಗಳಿರ್ತೀವಿ, ನೇರ ಕೂರಿಸ್ಕೊಡ್ತೀವಿ ಸರ್ ಅಂತ, ಅದರಂತೆ ಕೂರಿಸ್ಕೊಡ್ತೀವಿ. ನಮ್ಮ ಪ್ರೀವಿಯಸ್ ಬೈಯರ್ನ ಪ್ರತಿಯೊಬ್ಬರನ್ನು ಕೂಡ ಬೈಟ್ ಮಾಡಿಸ್ತೀನಿ, ಬೇಕಾದ್ರೆ ಕೇಳ್ಬೋದು, ನೇರ ಓನರ್ ಹತ್ರ ಮಾತಾಡ್ಸ್ಕೊಟ್ಟಿದ್ದೀನಿ. ದಯಮಾಡಿ ಎಲ್ಲರೂ ಗಮನಿಸಬೇಕಾದ ವಿಚಾರ ಅಂತಂದರೆ, ಡೀಟೇಲ್ಸ್ ಎಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿರ್ತೀನಿ, ದಯಮಾಡಿ ಗಮನಿಸಿ. ಅದನ್ನು ಹೊರತುಪಡಿಸಿ ಬೇರೆ ಡೀಟೇಲ್ಸ್ ಬೇಕಾದ್ರೆ ದಯಮಾಡಿ ಕಾಲ್ ಮಾಡಿ. ಡೀಟೇಲ್ಸ್ ಹಾಕಿರೋದನ್ನೇ ಕೇಳ್ಕೊಂಡು ಮತ್ತೆ ಕಾಲ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಮತ್ತು ನಿಮ್ಮ ಬಡ್ಜೆಟ್ಗೆ, ನಿಮ್ಮ ಡಿಸ್ಟೆನ್ಸ್ಗೆ ಓಕೆನಂದ್ರೆ ಮಾತ್ರ ಕಾಲ್ ಮಾಡಿ, ದಯಮಾಡಿ ವಿಸಿಟ್ ಮಾಡಿ. ಸುಮ್ಮನೆ ವ್ಯರ್ಥ ವಿಸಿಟ್ ಮಾಡೋಕ್ಕೂ ಹೋಗ್ಕೋಬೇಡಿ, ನಿಮಗೂ ಸಮಯ ವ್ಯರ್ಥ, ನಿಮ್ಮ ಹಣಕಾಸು ಕೂಡ ಖರ್ಚು ವೆಚ್ಚ ವೇಸ್ಟ್ ಆಗುತ್ತೆ ಸರ್, ದಯಮಾಡಿ. ಮತ್ತು ತುಂಬ ಜನ ನೀವು ಯಾವ ಊರು ಎಲ್ಲಿ ಏನು ಅಂತ ಎಲ್ಲ ಡೀಟೇಲ್ ಕೇಳ್ತಾರೆ, ಅದು ವ್ಯವಹಾರದ ಲಕ್ಷಣಗಳಲ್ಲ. ನಿಮಗೆ ಜಮೀನು ಬೇಕು ಅಂದರೆ ಖಂಡಿತ ಬನ್ನಿ, ಒಂದು ಒಳ್ಳೆ ಲ್ಯಾಂಡ್ ಮಾಡ್ಕೊಡೋಣ. ನೋಡಿ, ನೋಡ್ತಾ ಇದ್ರೆ ವೀಡಿಯೋದಲ್ಲಿ ಎಷ್ಟು ಕ್ಲೀನಾಗಿ ಕಾಣ್ತಿದೆ ಫಲಗಳು, ತುಂಬಾ ಚೆನ್ನಾಗಿದೆ ಲ್ಯಾಂಡು. ಹಿಂದೆನೂ ಸ್ವಲ್ಪ ಒಂದು ಅರ್ಧ ಎಕರೆ ಖಾಲಿ ಲ್ಯಾಂಡ್ ರೀತಿ ಬಿಟ್ಕೊಂಡಿದ್ದಾರೆ. ಅದರಲ್ಲಿ ನೀವು ಏನಾದ್ರು ಬೇಕಾದ್ರೆ ಮನೆ ಮಾಡ್ಕೋಬೋದು, ಇಲ್ಲ ಏನಾದ್ರು ಬೇಕಾದ್ರೆ ಬೇರೆ ಏನೋ ಬೆಳೆನೋ ಅಥವಾ ಫ್ರೂಟ್ಸ್ ಏನೋ ಬೆಳ್ಕೋಬೋದು. ಒಂದು ಬೋರಿದೆ, ಸೂಪರ್ ನೀರಂತೂ ಫಸ್ಟ್ ಕ್ಲಾಸ್ ನೀರು ಬರುತ್ತೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬಂತು ನಂಬರ್ಗೆ ಕರೆ ಮಾಡಿ. ಇಂಟ್ರೆಸ್ಟ್ ಇರೋರು ಮಾತ್ರ ಪರ್ಚೇಸ್ ಮಾಡ್ತೀವಿ ಅನ್ನೋರು ಮಾತ್ರ ದಯವಿಟ್ಟು ಕರೆ ಮಾಡಿ. ವ್ಯರ್ಥ ಪ್ರಯತ್ನ, ವ್ಯರ್ಥ ಓಡಾಟ ಬೇಡ, ಎಲ್ಲರಿಗೂ ಕೂಡ ಅದು ನಷ್ಟನೇ. ಪವರ್ ಕನೆಕ್ಷನ್ ಇದೆ, TC ಇದೆ, ಪ್ರತಿಯೊಂದು ಸವಲತ್ತಿರೋ ಅಂಥ ಲ್ಯಾಂಡು ತುಂಬಾ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ತಾಯಿದೆ. ಯಾರು ಬೇಗ ಬಂದು ವಿಸಿಟ್ ಮಾಡಿ ನೇರವಾಗಿ ಮಾತುಕತೆ ಮಾಡ್ತಾರೋ ಅವರಿಗೆ ಈ ಲ್ಯಾಂಡು ದಕ್ಕುತ್ತೆ. ದಯಮಾಡಿ ನೇರವಾಗಿ ವಿಸಿಟ್ ಮಾಡಿ. ಆಮೇಲೆ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ದಯಮಾಡಿ ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಬ್ಯಾಡ್ ಕಮೆಂಟ್ ಹಾಕಿ. ವಾಸ್ತವ ಏನಿದೆ ಬಂದು ನೋಡ್ಕೊಂಡು ಆಮೇಲೆ